ನಮಸ್ಕಾರ ಸ್ನೇಹಿತರೆ, ಆಷಾಢ ಮಾಸ ಬಂತೆಂದರೆ ಸಾಕು ಜಗನ್ಮಾತೆಯ ಆರಾಧನೆಗೆ ಪ್ರಕೃತಿಯೇ ಸಜ್ಜಾಗುತ್ತೆ. ದಿನವಿಡೀ ಸಂಸಾರದ ಜವಾಬ್ದಾರಿ ಕಷ್ಟಗಳ ನಡುವೆ ಓಡುತ್ತಾ ನಮ್ಮ ಮನಸ್ಸು ಒಮ್ಮೆಯಾದರೂ ಆ ಜಗನ್ಮಾತೆಯ ಮಡಿಲಲ್ಲಿ ವಿಶ್ರಮಿಸಬೇಕು ಅನಿಸುತ್ತೆ ಅಲ್ವಾ? ಈ ಪವಿತ್ರ ಮಾಸದಲ್ಲಿ ಶಕ್ತಿ ದೇವತೆಗಳ ದರ್ಶನ ಪಡೆದರೆ ಕಷ್ಟಗಳೆಲ್ಲ ಕರಗಿ ಹೋಗುತ್ತವೆ ಎಂಬ ನಂಬಿಕೆ ನಮ್ಮೆಲ್ಲರಿಗೂ ಇದೆ. ನಿಮ್ಮ ಮನಸ್ಸಿನ ಭಾರವನ್ನೆಲ್ಲ ಇಳಿಸಿ ಆ ತಾಯಿಯ ಸನ್ನಿಧಿಗೆ ನಿಮ್ಮನ್ನು ಕರೆದೊಯ್ಯಲು ಆದಿತ್ಯ ಹಾಲಿಡೇಸ್ ಪ್ರೀತಿಯಿಂದ ಸಜ್ಜಾಗಿದೆ. ಅದಕ್ಕಾಗಿಯೇ ಆದಿತ್ಯ ಹಾಲಿಡೇಸ್ ನಿಮಗಾಗಿ ತಂದಿದೆ ವಿಶೇಷ ಆಷಾಢ ಪುಣ್ಯಕ್ಷೇತ್ರ ಯಾತ್ರೆ. ಈ ಪ್ರವಾಸದಲ್ಲಿ ನೀವು ಮೊದಲು ದರ್ಶನ ಮಾಡುವುದು ನಮ್ಮ ಕಣ್ಣೀರನ್ನು ಒರೆಸಿ ಕೈ ಹಿಡಿದು ನಡೆಸುವ ಸಂಕಷ್ಟ ನಿವಾರಕಿ ಕೊಪ್ಪಳದ ಆ ಜಾಗೃತ ಮಾತೆ ಶ್ರೀ ಹುಲಿಗೆಮ್ಮ ದೇವಿಯ ದರ್ಶನ. ಚಾಲುಕ್ಯರ ನಾಡಿನ ಕರುಣಾಮಯಿ ನಂಬಿ ಬಂದ ಭಕ್ತರ ಕೈ ಎಂದೂ ಬಿಡದ ಪ್ರಕೃತಿಯ ಒಡಿರಿನಲ್ಲಿ ನೆಲೆಸಿರುವಂತಹ ಬಾದಾಮಿಯ ಶ್ರೀ ಬನಶಂಕರಿ ಅಮ್ಮನವರ ಶಾಂತ ರೂಪದ ದರ್ಶನ. ನಮ್ಮ ಬದುಕಿನಲ್ಲಿ ಎಷ್ಟೇ ಕತ್ತಲಿದರೂ ತಾಯಿ ಯಲ್ಲಮ್ಮ ನೀನೇ ಗತಿ ಅಂತ ಶರಣಾದರೆ ಸಾಕು, ನಮ್ಮ ಕೈ ಹಿಡಿದು ಮುನ್ನಡೆಸಿರುವಂತ ಜಾಗೃತ ಶಕ್ತಿ, ಕೋಟಿ ಭಕ್ತರ ಆರಾಧ್ಯ ದೈವ ಉದೋ ಉದೋ ಜಯಘೋಷದ ಸವದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಅಮ್ಮನವರ ದರ್ಶನ. ಮಹಾರಾಷ್ಟ್ರದ ಪರಮ ಪವಿತ್ರ ಶಕ್ತಿಪೀಠ, ಐಶ್ವರ್ಯದಾಯಿನಿ, ಜಗತ್ತಿಗೆಲ್ಲ ಅನ್ನ ಕೊಡುವಂತ ಜಗದೀಶ್ವರಿ ತನ್ನ ಸನ್ನಿಧಿಗೆ ಬಂದ ಮಗುವನ್ನು ಎಂದೂ ಬರಿಗೈಲಿ ಕಳಿಸುವುದಿಲ್ಲ. ಇಲ್ಲಿ ಮಂಡಿಯೂರಿ ಬೇಡಿದರೆ ಸಾಕು, ನಿಮ್ಮ ಮನೆಯ ದಾರಿದ್ರ್ಯವೆಲ್ಲ ಕರಗಿ ಐಶ್ವರ್ಯದ ಹೊನಲು ಹೊರೆಯುತ್ತದೆ. ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ದರ್ಶನದಿಂದ ಬದುಕಿನ ಹೋರಾಟದಲ್ಲಿ ಸೋತು ಮಣಿದಾಗ ನಮಗೆ ಬೆನ್ನೆಲುಬಾಗಿ ನಿಂತ ನಾನಿದ್ದೇನೆ ನಡೆ ಮಗನೆ ಎಂದು ಧೈರ್ಯ ತುಂಬುವ ಮಹಾಶಕ್ತಿ ಈ ತಾಯಿ. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಭವಾನಿ ಖಡ್ಗ ನೀಡಿದ ತುಳಜಾಪುರದ ಶ್ರೀ ತುಳಜಾ ಭವಾನಿ ದೇವಿ ಅಮ್ಮನವರ ದರ್ಶನ. ಮನೆಯ ಮಗಳಂತೆ ಪ್ರತಿಯೊಬ್ಬರ ಕಷ್ಟಕ್ಕೂ ಒಳಗುವ ತಾಯಿ ಇವಳು. ಮುತ್ತೈದೆ ಭಾಗ್ಯ ಕರುಣಿಸಿ ಸಂಸಾರದಲ್ಲಿ ಸುಖ ಶಾಂತಿ ನೀಡುವ ಈ ಧಾನೇಶ್ವರಿಯ ಸನ್ನಿಧಿಯಲ್ಲಿ ನಿಂತರೆ ಹೆತ್ತ ತಾಯಿಯ ಮಡಿಲಲ್ಲಿ ಕುಳಿತಷ್ಟೇ ಆನಂದ ಸಿಗುತ್ತೆ. ಭಕ್ತರ ಕೂಗಿಗೆ ಒಗ್ಗಟ್ಟು ಮುತ್ತೈದೆ ಭಾಗ್ಯ ಕರುಣಿಸಿರುವಂತ ಗುಡ್ಡಾಪುರದ ಶ್ರೀ ಧಾನಮ್ಮ ದೇವಿ ಅಮ್ಮನವರ ದರ್ಶನ. ಕೇವಲ 2 ದಿನಗಳ ಈ ದಿವ್ಯ ಪ್ರವಾಸ ಹೊರಡುವ ದಿನಾಂಕ ಮತ್ತು ಸಮಯ ಆಗಸ್ಟ್ 7ನೇ ತಾರೀಕು ಶುಕ್ರವಾರ ರಾತ್ರಿ 9 ಗಂಟೆಗೆ. ನಿಮಗೆ ಸಿಗಲಿದೆ ಸುಸಜ್ಜಿತ 2x2 AC ಲಕ್ಸುರಿ ಬಸ್ ಪ್ರಯಾಣ, ಜೊತೆಗೆ ಶುಚಿ ರುಚಿಯಾದ ಊಟ, ಹೋಟೆಲ್ ವಸತಿ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದೆ. ನಿಮ್ಮ ಭಕ್ತಿಪೂರ್ವಕ ಪ್ರಯಾಣಕ್ಕೆ ಇಂದೇ ಸೀಟ್ಗಳನ್ನು ಬುಕ್ ಮಾಡಿ. ಹೆಚ್ಚಿನ ವಿವರಗಳಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ತಕ್ಷಣ ಕರೆ ಮಾಡಿ. ಧನ್ಯವಾದಗಳು.